ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಈ ಪಾಠದಲ್ಲಿ ನೀವು ವೆಲ್ಡಿಂಗ್ ಟ್ರೇಡ್ನಲ್ಲಿ ಬಳಸುವ ಮೆಷಿನರೀಸ್ಗಳ ಬಗ್ಗೆ ಕಲಿತೀರಿ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ ವೆಲ್ಡಿಂಗ್ ವರ್ಕ್ಶಾಪ್ನಲ್ಲಿ ಬಳಸುವ ಮೆಷಿನ್ಸ್ಗಳ ಹೆಸರುಗಳನ್ನು ತಿಳಿಯುವುದು, ಮಿಷನರೀಸ್ಗಳನ್ನು ಫೋಟೋ ರೂಪದಲ್ಲಿ ಇಡುವುದು ಮತ್ತು ಅವುಗಳನ್ನು ಹೆಸರುಗಳಿಂದ ಗುರುತಿಸುವುದು, ಮಿಷನರಿಗಳು ಮತ್ತು ಅದರ ಭಾಗಗಳನ್ನು ಅರ್ಥ ಮಾಡಿಕೊಳ್ಳುವುದು, ವೆಲ್ಡಿಂಗ್ ಪ್ರಾಸೆಸ್ಗೆ ಬಳಸುವ ಪ್ರತಿಯೊಂದು ಮಿಷನರಿಗಳ ಉಪಯೋಗಗಳನ್ನು ತಿಳಿಯುವುದು. ಈಗ ನಿಮ್ಮ ವರ್ಕ್ಶಾಪ್ನಲ್ಲಿ ಮಿಷನರಿಗಳನ್ನು ಗುರುತಿಸೋಣ. ಆರ್ಕ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್, ಆಕ್ಸಿಅಸಿಟಿಲೀನ್ ಪ್ಲಾಂಟ್ ಸೆಟಪ್, MIG ವೆಲ್ಡಿಂಗ್ ಸೆಟಪ್, TIG ವೆಲ್ಡಿಂಗ್ ಸೆಟಪ್, ಪ್ಲಾಸ್ಮಾ ಕಟ್ಟಿಂಗ್, DC ಪವರ್ ಸೋರ್ಸ್ ರೆಕ್ಟಿಫೈಯರ್, ಪೆಡೆಸ್ಟಲ್ ಗ್ರೈಂಡರ್, submerged arc welding, electro slag welding, laser beam welding, plasma welding, thermite welding, friction welding, portable circle cutter, resistance welding, seam weld, portable cutting machine, magnetic particle testing kit, spot welding, electro drying oven, dye penetration test kit. ನಾವೀಗ ಮಿಷಿನ್ಸ್ಗಳ ಹೆಸರುಗಳು ಮತ್ತು ಅವುಗಳ ಅಗತ್ಯಗಳನ್ನು ನೋಡೋಣ. ಆರ್ಕ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ಆರ್ಕ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಆರ್ಕ್ ವೆಲ್ಡಿಂಗ್ ಆಗಿ ಬಳಸುವ ಯಂತ್ರವಾಗಿದೆ. ಇದು ವೆಲ್ಡಿಂಗ್ ಪ್ರಾಸೆಸ್ ಆಗಿದ್ದು, ಇದು ಕರಗಲು ಮತ್ತು ಮೆಟಲ್ ಪೀಸಸ್ಗಳನ್ನು ಒಟ್ಟಿಗೆ ಸೇರಿಸಲು ಎಲೆಕ್ಟ್ರಿಕ್ ಆರ್ಕ್ ಅನ್ನು ಬಳಸುತ್ತದೆ. ಆಕ್ಸಿಅಸಿಟಿಲೀನ್ ಪ್ಲಾಂಟ್ ಸೆಟಪ್. ಆಕ್ಸಿಅಸಿಟಿಲೀನ್ ಪ್ಲಾಂಟ್ ಸೆಟಪ್ ಆಕ್ಸಿಫ್ಯೂಯಲ್ ವೆಲ್ಡಿಂಗ್ ಮತ್ತು ಕಟ್ಟಿಂಗ್ಗೆ ಬಳಸಲಾಗುತ್ತದೆ. MIG ವೆಲ್ಡಿಂಗ್ ಸೆಟಪ್. MIG ಎಂದರೆ ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್. ಇದನ್ನು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಎಂದು ಕರೆಯಲಾಗುತ್ತದೆ. ಇದನ್ನು ಮೆಟಲ್ ಆಕ್ಟಿವ್ ಗ್ಯಾಸ್ MAG ಪ್ರಾಸೆಸ್ ಎಂದು ಕರೆಯುತ್ತಾರೆ. ವೈರ್ ಎಲೆಕ್ಟ್ರಾಡ್ ಮತ್ತು ವರ್ಕ್ ಪೀಸ್ ನಡುವೆ ರೂಪುಗೊಂಡ ಎಲೆಕ್ಟ್ರಿಕ್ ಆರ್ಕ್ ನಿಂದ ಮೆಟಲ್ ಪೀಸಸ್ ಗಳನ್ನು ಒಟ್ಟಿಗೆ ಸೇರಿಸಲು, ಅವುಗಳನ್ನು ಕರಗಿಸಲು ಮತ್ತು ಫ್ಯೂಸಿಂಗ್ ಮಾಡಲು ಇದನ್ನು ಬಳಸಲಾಗುತ್ತದೆ. TIG ವೆಲ್ಡಿಂಗ್ ಸೆಟಪ್. TIG ಎಂದರೆ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್. ಇದನ್ನು ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ GTAW ಎಂದು ಕರೆಯಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ ವೆಲ್ಡಿಂಗ್ ಅಪ್ಲಿಕೇಶನ್ಸ್ ಗಳಿಗಾಗಿ ಬಳಸಲಾಗುತ್ತದೆ. ಇದು ನಿಖರವಾದ ನಿಯಂತ್ರಣವನ್ನು ಒದಗಿಸುತ್ತದೆ ಮತ್ತು ಕ್ಲೀನ್ ವೆಲ್ಡ್ಸ್ ಗಳನ್ನು ಉತ್ಪಾದಿಸುತ್ತದೆ. ಪ್ಲಾಸ್ಮಾ ಕಟಿಂಗ್. ಪ್ಲಾಸ್ಮಾ ಕಟಿಂಗ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ ಮತ್ತು ಕಾಪರ್ ನಂತಹ ವಿದ್ಯುತ್ ವಾಹಕ ವಸ್ತುಗಳನ್ನು ಕತ್ತರಿಸಲು ಪ್ಲಾಸ್ಮಾ ಟಾರ್ಚ್ ಅನ್ನು ಬಳಸುವ ಪ್ರಕ್ರಿಯೆಯಾಗಿದೆ. DC ಪವರ್ ಸೋರ್ಸ್ ರೆಕ್ಟಿಫೈಯರ್. DC ಪವರ್ ಸೋರ್ಸ್ ರೆಕ್ಟಿಫೈಯರ್ ಡಯೋಡ್ಸ್ ಅಥವಾ ಇತರ ಎಲೆಕ್ಟ್ರಾನಿಕ್ ಘಟಕಗಳನ್ನು ಬಳಸಿಕೊಂಡು ಆಲ್ಟರ್ನೇಟಿಂಗ್ ಕರೆಂಟ್ AC ಅನ್ನು ಡೈರೆಕ್ಟ್ ಕರೆಂಟ್ DC ಗೆ ಪರಿವರ್ತಿಸುತ್ತದೆ. ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ಗಳ ಕೆಲವು ಪ್ರಕಾರದ DC ಪವರ್ ಅಗತ್ಯವಿರುವ ವೆಲ್ಡಿಂಗ್ ಅಪ್ಲಿಕೇಶನ್ಸ್ ಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಪೆಡೆಸ್ಟಲ್ ಗ್ರೈಂಡರ್. ಬೆಂಚ್ ಗ್ರೈಂಡರ್ ನಂತೆಯೇ ಪೆಡೆಸ್ಟಲ್ ಗ್ರೈಂಡರ್ ಲೋಹದ ವಸ್ತುಗಳನ್ನು ರುಬ್ಬಲು, ಹರಿತಗೊಳಿಸಲು ಮತ್ತು ಆಕಾರ ಕೊಡಲು ಬಳಸುವ ಯಂತ್ರವಾಗಿದೆ. ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್. ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ SAW ಒಂದು ವೆಲ್ಡಿಂಗ್ ಪ್ರಾಸೆಸ್ ಆಗಿದ್ದು, ಇದು ಆರ್ಕ್ ಮತ್ತು ವೆಲ್ಡ್ ಪೂಲ್ ಅನ್ನು ರಕ್ಷಿಸಲು ನಿರಂತರವಾಗಿ ಫೆಡ್, ಕನ್ಸ್ಯೂಮೇಬಲ್ ಎಲೆಕ್ಟ್ರಾಡ್ ಮತ್ತು ಗ್ರಾನ್ಯುಲರ್ ಫ್ಲಕ್ಸ್ ನ ಪದರವನ್ನು ಬಳಸಿಕೊಳ್ಳುತ್ತದೆ. ಎಲೆಕ್ಟ್ರೋ ಸ್ಲಾಗ್ ವೆಲ್ಡಿಂಗ್. ಎಲೆಕ್ಟ್ರೋ ಸ್ಲಾಗ್ ವೆಲ್ಡಿಂಗ್ ESW ದಪ್ಪ ವಸ್ತುಗಳನ್ನು ಜಾಯಿನ್ ಮಾಡಲು ಬಳಸುವ ವೆಲ್ಡಿಂಗ್ ಪ್ರಾಸೆಸ್. ಸಾಮಾನ್ಯವಾಗಿ ಪ್ಲೇಟ್ಸ್ ಅಥವಾ ದಪ್ಪವಿರುವ ಭಾಗಗಳು 25 mm ನಿಂದ ಹೆಚ್ಚು ಮೀಟರ್ಗಳವರೆಗೆ. ಲೇಸರ್ ಬೀಮ್ ವೆಲ್ಡಿಂಗ್. ಲೇಸರ್ ಬೀಮ್ ವೆಲ್ಡಿಂಗ್ LBW ಒಂದು ಹೆಚ್ಚಿನ ನಿಖರವಾದ ವೆಲ್ಡಿಂಗ್ ಪ್ರಾಸೆಸ್. ಇದು ಕರಗಿಸಲು ಮತ್ತು ಲೋಹದ ಭಾಗಗಳನ್ನು ಒಟ್ಟಿಗೆ ಜಾಯಿನ್ ಮಾಡಲು ಲೇಸರ್ ಬೀಮ್ ಬಳಸುತ್ತದೆ. ಪ್ಲಾಸ್ಮಾ ವೆಲ್ಡಿಂಗ್ ಹೆಚ್ಚು ವೆಲ್ಡಿಂಗ್ ಸ್ಪೀಡ್ಸ್, ಕಿರಿದಾದ ಮತ್ತು ಆಳವಾದ ವೆಲ್ಡ್ ಪೆನೆಟ್ರೇಷನ್ ಮತ್ತು ಅತ್ಯುತ್ತಮ ಶಾಖ ನಿಯಂತ್ರಣವನ್ನು ಒದಗಿಸುವ ನಿಖರವಾದ ಮತ್ತು ಹೆಚ್ಚಿನ ಶಕ್ತಿಯ ವೆಲ್ಡಿಂಗ್ ಆಗಿ ಬಳಸಲಾಗುತ್ತದೆ. ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ವಿವಿಧ ಲೋಹಗಳನ್ನು ವೆಲ್ಡ್ ಮಾಡಲು ಇದನ್ನು ಬಳಸಲಾಗುತ್ತದೆ. ಥರ್ಮಿಟ್ ವೆಲ್ಡಿಂಗ್. ಎಕ್ಸೋಥರ್ಮಿಕ್ ವೆಲ್ಡಿಂಗ್ ಎಂದು ಕರೆಯಲ್ಪಡುವ ಇದು ಲೋಹದ ಭಾಗಗಳನ್ನು ಜಾಯಿನ್ ಮಾಡಲು ರಾಸಾಯನಿಕ ಕ್ರಿಯೆಯನ್ನು ಬಳಸುತ್ತದೆ. ಇದನ್ನು ಸಾಮಾನ್ಯವಾಗಿ ರೈಲ್ವೆ ಅಪ್ಲಿಕೇಶನ್ಗಳಲ್ಲಿ ಹಳಿಗಳನ್ನು ಒಟ್ಟಿಗೆ ವೆಲ್ಡ್ ಮಾಡಲು ಬಳಸಲಾಗುತ್ತದೆ ಮತ್ತು ಅದು ಹೆಚ್ಚಿನ ಶಕ್ತಿ ಮತ್ತು ಬಾಳಿಕೆಗೆ ಹೆಸರುವಾಸಿಯಾಗಿದೆ.
ಫ್ರಿಕ್ಷನ್ ವೆಲ್ಡಿಂಗ್ ಈ ಪ್ರಾಸೆಸ್ ಘರ್ಷಣೆಯ ಮೂಲಕ, ಶಾಖವನ್ನು ಉತ್ಪಾದಿಸುವ ಮೂಲಕ ಮತ್ತು ಒತ್ತಡವನ್ನು ಅಪ್ಲೈ ಮಾಡುವ ಮೂಲಕ ಎರಡು ಲೋಹದ ಭಾಗಗಳ ನಡುವೆ ಬಲವಾದ ಬಂಧವನ್ನು ಸೃಷ್ಟಿಸುತ್ತದೆ. ಒಂದೇ ರೀತಿಯ ಅಥವಾ ಭಿನ್ನವಾದ ಲೋಹಗಳನ್ನು ಜಾಯಿನ್ ಮಾಡಲು ಇದನ್ನು ವಿವಿಧ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಪೋರ್ಟೇಬಲ್ ಸರ್ಕಲ್ ಕಟರ್ ಮೆಟಲ್ ಶೀಟ್ಸ್ ಅಥವಾ ಪ್ಲೇಟ್ಸ್ ಗಳಲ್ಲಿ ವೃತ್ತಾಕಾರದ ಆಕಾರಗಳನ್ನು ಕತ್ತರಿಸಲು ಬಳಸುವ ಸಾಧನ. ಇದನ್ನು ಸಾಮಾನ್ಯವಾಗಿ ಫ್ಯಾಬ್ರಿಕೇಶನ್ ಅಂಗಡಿಗಳು, ನಿರ್ಮಾಣ ಮತ್ತು ಲೋಹದ ಕೆಲಸಗಳಲ್ಲಿ ಬಳಸಲಾಗುತ್ತದೆ. ರೆಸಿಸ್ಟೆನ್ಸ್ ವೆಲ್ಡಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಬಳಸುವ ಮತ್ತು ಲೋಹದ ಭಾಗಗಳನ್ನು ಜಾಯಿನ್ ಮಾಡಲು ಒತ್ತಡವನ್ನು ಬಳಸುವ ವೆಲ್ಡಿಂಗ್ ಪ್ರಾಸೆಸ್. ಆಟೋಮೋಟಿವ್, ಎಲೆಕ್ಟ್ರಾನಿಕ್ಸ್ ಮತ್ತು ಉತ್ಪಾದನಾ ಕೈಗಾರಿಕೆಗಳಲ್ಲಿ ಸ್ಪಾಟ್ ವೆಲ್ಡಿಂಗ್, ಸೀಮ್ ವೆಲ್ಡಿಂಗ್ ಮತ್ತು ಪ್ರೊಜೆಕ್ಷನ್ ವೆಲ್ಡಿಂಗ್ ಆಗಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಸೀಮ್ ವೆಲ್ಡ್ ಆಟೋಮೋಟಿವ್ ಮತ್ತು ಏರೋಸ್ಪೇಸ್ ನಂತಹ ಕೈಗಾರಿಕೆಗಳಲ್ಲಿ ಸಾಮಾನ್ಯವಾಗಿ ಶೀಟ್ಸ್ ಅಥವಾ ಟ್ಯೂಬ್ಗಳನ್ನು ಜಾಯಿನ್ ಮಾಡಲು ಜಾಯಿಂಟ್ ಉದ್ದಕ್ಕೂ ನಿರಂತರ ವೆಲ್ಡ್ಸ್ ರಚಿಸುವ ಒಂದು ರೀತಿಯ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಆಗಿದೆ. ಪೋರ್ಟೇಬಲ್ ಕಟಿಂಗ್ ಮಿಷಿನ್ ಮೆಟಲ್, ಪ್ಲಾಸ್ಟಿಕ್ ಮತ್ತು ವುಡ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಕತ್ತರಿಸಲು ಬಳಸುವ ಕೈಯಲ್ಲಿ ಹಿಡಿಯುವ ಸಾಧನ. ಇದನ್ನು ಸಾಮಾನ್ಯವಾಗಿ ಕನ್ಸ್ಟ್ರಕ್ಷನ್, ಮೆಟಲ್ ಫ್ಯಾಬ್ರಿಕೇಶನ್ ಮತ್ತು ಡೆಮಾಲಿಷನ್ ಕೆಲಸದಲ್ಲಿ ಬಳಸಲಾಗುತ್ತದೆ. ಮ್ಯಾಗ್ನೆಟಿಕ್ ಪಾರ್ಟಿಕಲ್ ಟೆಸ್ಟಿಂಗ್ ಕಿಟ್ ಫೆರೋಮ್ಯಾಗ್ನೆಟಿಕ್ ವಸ್ತುಗಳಲ್ಲಿ ಸರ್ಫೇಸ್ ಮತ್ತು ನಿಯರ್ ಸರ್ಫೇಸ್ ಡಿಫೆಕ್ಟ್ಸ್ ಪತ್ತೆ ಹಚ್ಚಲು ವಿನಾಶಕಾರಿಯಲ್ಲದ ಪರೀಕ್ಷೆಗಾಗಿ ಬಳಸಲಾಗುವ ಕಿಟ್. ಘಟಕಗಳಲ್ಲಿನ ಫ್ಲಾಸ್ ಗುರುತಿಸಲು ಇದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಮತ್ತು ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಗಳನ್ನು ಬಳಸಿಕೊಳ್ಳುತ್ತದೆ. ಸ್ಪಾಟ್ ವೆಲ್ಡಿಂಗ್ ಎರಡು ಅಥವಾ ಹೆಚ್ಚಿನ ಮೆಟಲ್ ಶೀಟ್ಸ್ ಅಥವಾ ಭಾಗಗಳನ್ನು ಶಾಖವನ್ನು ಅನ್ವಯಿಸುವ ಮೂಲಕ ಮತ್ತು ನಿರ್ದಿಷ್ಟ ಪಾಯಿಂಟ್ಸ್ ಗಳಲ್ಲಿ ಒತ್ತಡವನ್ನು ಕೊಟ್ಟು ಜಾಯಿನ್ ಮಾಡುವ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಪ್ರಾಸೆಸ್. ಶೀಟ್ ಮೆಟಲ್ ಭಾಗಗಳನ್ನು ಜಾಯಿನ್ ಮಾಡಲು ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಈ ಪ್ರಾಸೆಸ್ ಒಂದೇ ರೀತಿಯ ಮತ್ತು ಭಿನ್ನವಾದ ಮೆಟಲ್ ಜಾಯಿನಿಂಗ್ ಆಗಿ ಬಳಸಲಾಗುತ್ತದೆ. ಎಲೆಕ್ಟ್ರಾಡ್ ಡ್ರೈಯಿಂಗ್ ಓವನ್ ವೆಲ್ಡಿಂಗ್ ಎಲೆಕ್ಟ್ರಾಡ್ಸ್ ಗಳನ್ನು ಒಣಗಿಸಲು ಮತ್ತು ಸಂಗ್ರಹಿಸಲು, ತೇವಾಂಶ ಹೀರಿಕೊಳ್ಳುವಿಕೆಯನ್ನು ತಡೆಗಟ್ಟಲು, ವೆಲ್ಡಿಂಗ್ ಪ್ರಾಸೆಸ್ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಬಳಸಲಾಗುತ್ತದೆ. ಡೈ ಪೆನೆಟ್ರೇಷನ್ ಟೆಸ್ಟ್ ಕಿಟ್ ವಿನಾಶಕಾರಿಯಲ್ಲದ ಪರೀಕ್ಷೆಗಾಗಿ ಸರ್ಫೇಸ್ ಡಿಫೆಕ್ಟ್ಸ್ ಪತ್ತೆ ಹಚ್ಚಲು ಮತ್ತು ವಸ್ತುಗಳಲ್ಲಿನ ಡಿಸ್ಕಂಟಿನ್ಯೂಟೀಸ್ ಪತ್ತೆ ಹಚ್ಚಲು ಬಳಸುವ ಕಿಟ್. ಇದು ಬಣ್ಣದ ಡೈ ಅಪ್ಲೈ ಮಾಡುವುದು ಮತ್ತು ಪೆನೆಟ್ರೇಷನ್ಸ್ ಗಾಗಿ ಸರ್ಫೇಸ್ ಪರೀಕ್ಷಿಸುವುದು, ವಸ್ತುವಿನ ಫ್ಲಾಸ್ ಸೂಚಿಸುವುದನ್ನು ಒಳಗೊಂಡಿರುತ್ತದೆ. ಈಗ ಟ್ರೇಡ್ ನಲ್ಲಿ ಬಳಸುವ ಮಿಷಿನ್ಸ್ ಗುರುತಿಸುವುದರ ಪ್ರಮುಖ ಅಂಶಗಳನ್ನು ಚರ್ಚಿಸೋಣ. ಮಿಷಿನರಿಗಳ ಪುನರಾವರ್ತಿತ ಓದುವಿಕೆ ಮತ್ತು ಅದರ ಹೆಸರು ಮಿಷಿನ್ಸ್ ಗಳನ್ನು ಗುರುತಿಸಲು ಉಪಯುಕ್ತವಾಗಿದೆ. ಮಿಷಿನ್ ನಿರ್ವಹಣೆಯ ಪ್ರಾಯೋಗಿಕ ಜ್ಞಾನ ಮಿಷಿನ್ನ ಬಳಕೆಯನ್ನು ಹೆಚ್ಚಿಸುತ್ತದೆ. ಮಿಷಿನ್ ಬಳಸುವ ಮೊದಲು ಅದರ ಪ್ರಮುಖ ಬಳಕೆಯನ್ನು ಸೂಚಿಸಿ. ಮಿಷಿನ್ನ ಹ್ಯಾಂಡ್ ಬುಕ್ಸ್ ಬಿಗಿನರ್ಸ್ಗೆ ಯಾವಾಗಲೂ ಸಹಾಯಕವಾಗಿರುತ್ತದೆ. ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. ವೆಲ್ಡಿಂಗ್ ಟ್ರೇಡ್ ನಲ್ಲಿ ಬಳಸುವ ಮೆಷಿನರೀಸ್ಗಳನ್ನು ಗುರುತಿಸುವುದು, ಮೆಷಿನರೀಸ್ಗಳನ್ನು ಫೋಟೋಗ್ರಾಫ್ಸ್ಗಳ ರೂಪದಲ್ಲಿ ಇಡುವುದು ಮತ್ತು ಅವುಗಳನ್ನು ಹೆಸರಿನೊಂದಿಗೆ ಗುರುತಿಸುವುದು, ಮೆಷಿನರೀಸ್ಗಳು ಮತ್ತು ಅದರ ಭಾಗಗಳು ಅರ್ಥ ಮಾಡಿಕೊಳ್ಳುವುದು, ವೆಲ್ಡಿಂಗ್ ಪ್ರೋಸೆಸ್ಗೆ ಬಳಸುವ ಪ್ರತಿಯೊಂದು ಮೆಷಿನರಿಗಳ ಉಪಯೋಗಗಳನ್ನು ತಿಳಿಯುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ ಅಲ್ಲಿ ಸಿಗೋಣ. ಬಾಯ್.